ಇವತ್ತು ನಿಮಗೆ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಹೇಗೆ ಕಂಡುಹಿಡಿಯೋದು ಅಂತ ಹೇಳ್ತೀನಿ. ಆ ಮೂಲಗಳ ಸ್ವಭಾವವು ಪೂರ್ಣ ವರ್ಗ ಹೌದಾ ಅಲ್ವಾ, ಆ ಮೂಲಗಳು ವಾಸ್ತವನಾ ಅಥವಾ ಸಂಖ್ಯೆಗಳು ಇದೆಯಾ ಇಲ್ವಾ, ಅಥವಾ ಮೂಲಗಳು ಸಮ್ಮಿಶ್ರ ಸಂಖ್ಯೆಯ ಅಥವಾ ಮೂಲಗಳು ಪೂರ್ಣ ವರ್ಗ ಹೌದಾ ಅಲ್ವಾ, ವಾಸ್ತವನ ಸಮಾನ ಸಮ್ಮಿಶ್ರ ಸಂಖ್ಯೆಗಳ ಅಂತ ಹೇಗೆ ಬರೆಯೋದು ಅಂತ ನಿಮಗೆ ತೋರಿಸ್ತೀನಿ. ನಾನು ಫಸ್ಟಿಗೆ ನೀವು ಇದನ್ನು ಇದು ಯಾವುದ್ರ ಆದರ್ಶ ರೂಪ ಅಂತೇಳಿ ಬರೀಬೇಕು. ಇದು ax² + bx + c ಸಮೀಕರಣದ ಆದರ್ಶ ರೂಪ. ಆದ್ದರಿಂದ ಇದನ್ನು ಫಸ್ಟ್ ಬರ್ಕೋಬೇಕು ನೀವು, ಅರ್ಥ ಆಗ್ತಿದೆಯಾ? ಆಮೇಲೆ ಎದ ಬೆಲೆ ಬರಿಬೇಕು. ಎದ ಬೆಲೆ ಎಷ್ಟು? 1. ಬಿ ಬೆಲೆ ಎಷ್ಟು? -7. ಸಿ ಬೆಲೆ 2. ಈಗ ನಿಮಗೆ ಇದರದ್ದು ಸೂತ್ರ ಡೆಲ್ಟಾ ಸಮ b² - 4ac. b² ಅಂದರೆ -7 ವರ್ಗ -4 ಗುಣಿಸು a ಅಂತ ಅಂದರೆ 1, c ಅಂತ ಅಂದರೆ 2. 7 7 49 -4 1 4 4 2 8. 49ರಿಂದ 8 ತೆಗೆದ್ರೆ ನಿಮಗೆ ಎಷ್ಟು ಬರುತ್ತೆ? 41 ಬಂತು ನಿಮಗೆ. ಅರ್ಥ ಆಯಿತಾ? ಈಗ ನಿಮಗೆ ಡೆಲ್ಟಾ ಸಮ ಈ 41 1ಕ್ಕಿಂತ ಹೆಚ್ಚಿದೆ, ಅಂದರೆ 0ಗಿಂತ ಹೆಚ್ಚಿದೆ ಅಂತ ಹೇಳ್ಕೊಂಡು. ಡೆಲ್ಟಾ ಅಂತ ಅಂದರೆ 41 0ಗಿಂತ ಹೆಚ್ಚಿದೆ, ಅಂದರೆ 41 0ಗಿಂತ ಹೆಚ್ಚಿದೆ ಅಂತ ಹೇಳ್ಕೊಂಡು. ಆದ್ದರಿಂದ ಇದು ಪೂರ್ಣ ವರ್ಗ ಅಲ್ಲ. ಇದೇನು? ಇದು ಪೂರ್ಣ ವರ್ಗವಲ್ಲ. ಆದರೆ ಮೂಲಗಳು ವಾಸ್ತವ ಮತ್ತು ಸಂಖ್ಯೆಗಳು ಭಿನ್ನವಾಗಿವೆ ಅಂಥೇಳಿ ಬರಿಬೇಕು. ಮೂಲಗಳು ವಾಸ್ತವ, ಸಂಖ್ಯೆಗಳು ಭಿನ್ನವಾಗಿವೆ ಅಂತ ಬರಿಬೇಕು. ಯಾವಾಗ ಇದು ಬರುತ್ತೆ ನಿಮಗೆ? ಇದು 0ಗಿಂತ ಯಾವಾಗ ಹೆಚ್ಚು ಬರುತ್ತೋ, 1 2 ಪ್ಲಸ್ ಸಂಖ್ಯೆ ಬರಬೇಕು, ಮೈನಸ್ ಸಂಖ್ಯೆ ಅಲ್ಲ. +1 +4 +10 +41 +50 ಇದು 0ಗಿಂತ ಎಲ್ಲ ಹೆಚ್ಚಿದೆ. ಆದ್ದರಿಂದ ಆ ಥರ ಸಂಖ್ಯೆ ಆನ್ಸರ್ ನಿಮಗೆ ಬಂದರೆ ಇದು ಪೂರ್ಣ ವರ್ಗವಲ್ಲ. ಮೂಲಗಳು ವಾಸ್ತವ, ಸಂಖ್ಯೆಗಳು ಮತ್ತು ಭಿನ್ನವಾಗಿವೆ ಅಂತ ಹೇಳ್ಕೊಂಡು ಬರಿಬೇಕು. ಮೂಲಗಳು ಏನು? ವಾಸ್ತವ, ಸಂಖ್ಯೆಗಳು ಭಿನ್ನವಾಗಿವೆ ಅಂತ ಬರೆದ್ರೆ ಆಯಿತು. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಎರಡನೇ ಸಂಖ್ಯೆಯಲ್ಲೂ ಇದು ಬರಿಬೇಕು. ax² + bx + c ಸಮ 0. ಈಗ a ಸಮ ಎಷ್ಟಿದೆ ಅಲ್ಲಿ? 1. b ಸಮ ಎಷ್ಟಿದೆ? -2. c ಸಮ ಎಷ್ಟಿದೆ? 3. ಈಗ ಡೆಲ್ಟಾ ಸಮ ಸೂತ್ರ ಬರೀರಿ. b² - 4ac. b ಅಂದ್ರೇನು? -2 -4 ಗುಣಿಸು a ಅಂದ್ರೇನು? 1. c ಅಂದ್ರೇನು? 3. ಈಗ ಡೆಲ್ಟಾ ಸಮ 2 2 4 -2 ಗುಣಿಸು -2 4 -4 3 12 1 13. ಈಗ -13ರಿಂದ +4 ತೆಗೆದ್ರೆ ಏನು ಬರುತ್ತೆ ನಿಮಗೆ? -13 + 4. 13ರಿಂದ 4 ತೆಗೆದ್ರೆ 9 ಬರುತ್ತೆ. ದೊಡ್ಡ ಸಂಖ್ಯೆಗೆ ಮೈನಸ್ ಸಣ್ಣ. ಈಗ -9 ಬಂತು. ಈಗ ನೋಡಿ, ಇಲ್ಲಿ +41 0ಗಿಂತ ಹೆಚ್ಚಿದೆ, ಆದರೆ ಇಲ್ಲಿ ಏನಾಗಿದೆ? 0ಗಿಂತ ಕಡಿಮೆ ಇದೆ. ಅಂದರೆ ಎಡಬದಿಗೆ ಹೋದಾಗ ಸಂಖ್ಯೆಗಳ ಇದು ಬೆಲೆ ಕಡಿಮೆ ಆಗುತ್ತಾ ಹೋಗುತ್ತೆ. ಬಲಬದಿಗೆ ಹೋದಾಗ ಸಂಖ್ಯಾ ರೇಖೆಯಲ್ಲಿ ಸಂಖ್ಯೆಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ, ಸಂಖ್ಯೆಯ ಬೆಲೆ. ಈಗ ಇಲ್ಲಿ +41 ಬಂತು, ಇಲ್ಲಿ -9 ಬಂದಿದೆ ನಿಮಗೆ. ಅರ್ಥ ಆಗ್ತಿದೆಯಾ? ಆದ್ದರಿಂದ ಈಗ ಮೈನಸ್ ಬಂದಾಗ ಉತ್ತರ ಏನಾದರೂ ನಿಮಗೆ ಮೈನಸ್ ಬಂತು ಅಂತ ಅಂದರೆ ಆಗ ನೀವು ಮೂಲಗಳು ಸಮ್ಮಿಶ್ರ ಅಂಥೇಳಿ ಬರೀಬೇಕು. ಗೊತ್ತಾಯ್ತಾ? 4 3 12 ಇಲ್ಲಿ ಈಗ ನೋಡಿ, 12ರಿಂದ 5 ತೆಗೆದ್ರೆ ಎಷ್ಟು ಬಂತು ನಿಮಗೆ? 8 -8 ಬಂತು. ಇದಕ್ಕೆ ಏನು ಉತ್ತರ ಬರೀಬೇಕು? ಮೂಲಗಳು ಸಮ್ಮಿಶ್ರ. ಅರ್ಥ ಆಗ್ತಿದೆಯಾ ನಿಮಗೆ?
ಸೊನ್ನೆಗಿಂತ ಹೆಚ್ಚು ಬಂದರೆ ಪೂರ್ಣ ವರ್ಗವಲ್ಲ, ಮೂಲಗಳು ವಾಸ್ತವ ಸಂಖ್ಯೆಗಳು ಭಿನ್ನವಾಗಿವೆ ಅಂತ ಬರಿಬೇಕು. ಮೈನಸ್ ಚಿಹ್ನೆ ಬಂತು ಅಂತಂದರೆ ಮೂಲಗಳು ಸಮ್ಮಿಶ್ರ ಅಂತ ಬರಿಬೇಕು. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಅದೇ ಥರದ್ದು ಎ ವರ್ಗ -4 a + 4 = 0. ಈಗ ನೋಡಿ, ಇದರಲ್ಲಿ ಇದು ax ವರ್ಗ -bx ಪ್ಲಸ್ c = 0. ಇದ್ರದ್ದು ಆದರ್ಶ ರೂಪ. ಈಗ ಎ ಬೆಲೆ ಬರೀರಿ. ಇಲ್ಲಿ ಎ ಸಮ ಎಷ್ಟು? 1. ಇಲ್ಲೇ ಬರೀತಿದ್ದೆ ನಾನು, ಇಲ್ಲಿ ಸ್ಥಳ ಸಾಕಾಗೋದಿಲ್ಲ. b = -4, c = 4 ಬಂತು. ಈಗ ಡೆಲ್ಟಾ ಸಮ b² - 4ac. ಈಗ ಇದು ಬರೀರಿ, b ವರ್ಗ ಅಂದರೆ -4 ವರ್ಗ -4 ಗುಣಿಸು a ಅಂದರೆ 1, c ಅಂದರೆ 4. -4 ಗುಣಿಸು -4, 4 4 16, ಮೈನಸ್ ಇಂಟು ಮೈನಸ್ ಪ್ಲಸ್ 16, -4 4 16. ಈಗ ಡೆಲ್ಟಾ ಸಮ 16ರಿಂದ 16 ತೆಗೆದರೆ 0 ಬಂತು ನಿಮಗೆ. ಈಗ 0 ಬಂತು ಅಂತ ಅಂದರೆ ಯಾವಾಗಲೂ ನೀವು ಮೂಲಗಳು ವಾಸ್ತವ ಮತ್ತು ಸಮ ಅಂತ ಬರಿಬೇಕು. ಇಲ್ಲಿ 0 ಬಂತು ನಿಮಗೆ ಉತ್ತರ. 16ರಿಂದ 16 ತೆಗೆದರೆ 0. ಅರ್ಥ ಆಗ್ತಿದೆಯಾ? ಮೂಲಗಳು ವಾಸ್ತವ ಮತ್ತು ಸಮ ಅಂತ ಹೇಳ್ಕೊಂಡು ಬರಿಬೇಕು ನೀವು. ಒಂದು ವೇಳೆ ಮೈನಸ್ ಚಿಹ್ನೆ ಬಂತು ಅಂತ ಅಂದರೆ ಮೂಲಗಳು ಸಮ್ಮಿಶ್ರ ಅಂತ ಬರಿಬೇಕು. ಪ್ಲಸ್ ಚಿಹ್ನೆ ಬಂತು ಅಂತ ಅಂದರೆ +41 +20 ಒಟ್ಟು ಅದು ಬಂತು ಅಂತ ಅಂದರೆ ಮೂಲಗಳು ವಾಸ್ತವ ಮತ್ತು ಸಂಖ್ಯೆಗಳು ಭಿನ್ನವಾಗಿವೆ ಅಂತೇಳಿ ಬರಿಬೇಕು. 0 ಬಂತು ಅಂತ ಅಂದರೆ ಮೂಲಗಳು ವಾಸ್ತವ ಮತ್ತು ಸಮ ಅಂಥೇಳಿ ಬರಿಬೇಕು. ಈಗ ಇದರಲ್ಲಿ ಏನು ಬರುತ್ತಾ ನೋಡೋಣ. ಎಕ್ಸ್ರಲ್ಲಿ ax² + bx + c. ಪ್ರತಿ ಇದಕ್ಕೂ ನೀವು ಬರಿಬೇಕಿದು. ಇದಕ್ಕೆ 1/4 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟು ಇದು ಏನಾಗುತ್ತೆ, a ಸಮ ಎಷ್ಟಿದೆ ಇಲ್ಲಿ? 1. ಏನೂ ಇಲ್ಲ ಅಂದರೆ 1 ಅಂತ ತಿಳಿಬೇಕು. b ಸಮ ಎಷ್ಟು? 3. c ಸಮ -4. ಈಗ ಡೆಲ್ಟಾ ಸಮ b² - 4ac. ಈಗ b² ಅಂತ ಅಂದರೆ 3 ವರ್ಗ -4 ಗುಣಿಸು a ಅಂದರೆ 1, c ಅಂದರೆ -4. 3² ಅಂದರೆ 3 3 9. ಈಗ ಮೈನಸ್ ಗುಣಿಸು ಮೈನಸ್ ಪ್ಲಸ್ 4 4 16. ಈಗ ಡೆಲ್ಟಾ ಸಮ 16 ಮತ್ತು 25 ಕೂಡಿಸಿದಾಗ ಎಷ್ಟು? 16 ಮತ್ತು 9 ಕೂಡಿಸಿದಾಗ ಎಷ್ಟು ಬಂತು ನಿಮಗೆ? 25 ಬಂತು. ಈಗ 25 ವರ್ಗದ ಸಂಖ್ಯೆ, ಹೌದಾ? ಇದು ಆಗೇನು ಬರುತ್ತೆ? ಇದು 0ಗಿಂತ ಹೆಚ್ಚಿದೆ ಇದು. ಈಗ ಇದು ವರ್ಗದ ಸಂಖ್ಯೆನೂ ಕೂಡ ಮತ್ತು 0ಗಿಂತ ಹೆಚ್ಚಿದೆ. ಆಗ 0ಗಿಂತ ಹೆಚ್ಚಿದೆ ಅಂತ ಅಂದಾಗ ಏನು ಬರಿಬೇಕು ಅಂತ ಅಂದಿದ್ದೆ ನಾನು? ಇದು ಮೂಲಗಳು ವಾಸ್ತವ ಮತ್ತು ಸಂಖ್ಯೆಗಳು ಭಿನ್ನವಾಗಿವೆ ಅಂತ ಬರಿಬೇಕು. ಹಾಗೆ ಪೂರ್ಣ ವರ್ಗ ಅಂತೇಳಿ ಬರಿಬೇಕು. ಅರ್ಥ ಆಯಿತಾ? ಡೆಲ್ಟಾ 0ಗಿಂತ ಹೆಚ್ಚಿದೆ ಮತ್ತು ಇದು ಪೂರ್ಣ ವರ್ಗ. ಯಾಕಂದರೆ 25ರದ್ದು ವರ್ಗಮೂಲ 5 ಬರುತ್ತೆ ನಮಗೆ. ಸೊ ವರ್ಗದ ಸಂಖ್ಯೆ ಬಂತು ಅಂದರೆ 25 ಬಂದರೆ, 4 ಬಂದರೆ, 9 ಬಂದರೆ, 100 ಬಂದರೆ, ಇದೆಲ್ಲ ವರ್ಗದ ಸಂಖ್ಯೆ ಬಂದಾಗ ಪೂರ್ಣ ವರ್ಗ ಅಂಥೇಳಿ ಬರಿಬೇಕು ನೀವು. ಅರ್ಥ ಆಗ್ತಿದೆಯಾ? ಮತ್ತು ಆದ್ದರಿಂದ ಮೂಲಗಳು ವಾಸ್ತವ ಮತ್ತು ಸಂಖ್ಯೆಗಳು ಭಿನ್ನವಾಗಿವೆ ಅಂತ ಬರೆದ್ರೆ ಆಯಿತು. ಇಷ್ಟೇ ಸುಲಭ ಇದೆ ಅಲ್ಲ? ನೋಡಿ, ಮೂಲಗಳು 0ಗಿಂತ ಹೆಚ್ಚು ಬಂದರೆ ಇದು ಪೂರ್ಣ ವರ್ಗದ ಸಂಖ್ಯೆ ಅಲ್ಲ, ಆದರೆ 0ಗಿಂತ ಹೆಚ್ಚಿದೆ, ಅದಕ್ಕೆ ಪೂರ್ಣ ವರ್ಗವಲ್ಲ, ಮೂಲಗಳು ವಾಸ್ತವ ಸಂಖ್ಯೆ ಮತ್ತು ಸಂಖ್ಯೆಗಳು ಭಿನ್ನವಾಗಿವೆ ಅಂತ ಬರಿಬೇಕು. ನೆಕ್ಸ್ಟು ಮೈನಸ್ ಸಂಖ್ಯೆ ಬಂತು ಅಂತ ಅಂದರೆ, ಈ ಥರ ಮೈನಸ್ ಬಂತು ಅಂತ ಅಂದರೆ ಮೂಲಗಳು ಸಮ್ಮಿಶ್ರ ಅಂತ ಹೇಳ್ಕೊಂಡು ಬರಿಬೇಕು. ನೆಕ್ಸ್ಟು ನಿಮಗೆ ಕಳೆದಾಗ 0 ಬಂತು ಅಂತ ಅಂದರೆ ಮೂಲಗಳು ವಾಸ್ತವ ಮತ್ತು ಸಮ ಅಂತ ಬರಿಬೇಕು. ಆಮೇಲೆ ಲಾಸ್ಟಿಗೆ
ಕೂಡಿಸಿದಾಗ ವರ್ಗದ ಸಂಖ್ಯೆ ಬಂತು ಅಂದರೆ 25, 9, 81, 64, 100, 121, 169, 200, 625 ಹಾಗೆ ಬಂದರೆ ಅದು ವರ್ಗದ ಸಂಖ್ಯೆಗಳು. ಯಾಕಂದರೆ 25ರದ್ದು ವರ್ಗಮೂಲ 5. ಈ ಥರ ಬಂದಾಗ ಇದು ಒಂದು ಪೂರ್ಣ ವರ್ಗ. ಹಾಗೆ ಮೂಲಗಳು ವಾಸ್ತವ ಮತ್ತು ಸಂಖ್ಯೆಗಳು ಭಿನ್ನವಾಗಿವೆ ಅಂತ ಹೇಳ್ಕೊಂಡು ಬರಿಬೇಕು ನೀವು. ಅರ್ಥ ಆಯ್ತಲ್ಲ? ಇಲ್ಲಿ ಆದ್ದರಿಂದ ಅಂತ ಸೇರಿಸ್ರಿ, ಇಲ್ಲೂ ಕೂಡ ಆದ್ದರಿಂದ ಅಂತ ಬರೀರಿ. ನಾನು ಮರ್ತಬಹುದೇ ಬರೆಯೋಕ್ಕೆ. ಗೊತ್ತಾಯ್ತಲ್ಲ? ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಆದಷ್ಟು ಒಂದಿಗೆ ಶೇರ್ ಮಾಡಿ. ಹಾಗೆ ನೀವು ಮರೀದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಗೊತ್ತಾಯ್ತಾ? ನಿಮ್ಮ ಹಾಗೆ ತುಂಬ ಮಕ್ಕಳು ಇರ್ತಾರಲ್ಲ ಕಲಿಬೇಕು ಅಂತ ಆಸೆ ಇರೋರು, ಅದಕ್ಕೆ ಅವರಿಗೂ ಶೇರ್ ಮಾಡಿ ನೀವು. ಥ್ಯಾಂಕ್ ಯು.